ಈ ಬೇಸಿಗೆ ಕಾಲ ಬಂತಂದ್ರೆ ಸಾಕು ಏನು ಕುಡಿದ್ರು ಏನು ತಿಂದ್ರು ಸಮಾಧಾನನ ಆಗೋದಿಲ್ಲ. ನಾನಿವತ್ತು ನಿಮ್ಗೆ ಹೆಲ್ದಿ ಆಗಿರುವಂಥ ಜ್ಯೂಸ್ನ ನಾನು ಈ ವಿಡಿಯೋದೊಳಗೆ ತೋರಿಸಿರ್ತೇನೆ. ಕೇವಲ ಅರ್ಧ ಹೋಳು ಕರ್ಬೂಜನ್ನು ಮತ್ತು ಸಬ್ಬಕ್ಕಿಯಿಂದ ನಾನು ಈ ರೀತಿ ಹೆಲ್ದಿ ಆಗಿರುವಂಥ ಜ್ಯೂಸ್ನ ನಾನು ನಿಮ್ಗೆ ಮಾಡಿ ತೋರಿಸ್ತೇನೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಮೊದ್ಲಿಗೆ ನಾನಿಲ್ಲಿ ಈ ಸಬ್ಬಕ್ಕಿ ಏನು ತಗೊಂಡಿದ್ನಲ್ಲ, ನಾನಿಲ್ಲಿ ನೈಲಾನ್ ಸಬ್ಬಕ್ಕಿನ ತಗೊಂಡನಿ. ಯಾಕಂದ್ರೆ ಇದು ಬೇಗ ಕುದೀತೈತೆ ಅನ್ನೋದಕ್ಕಷ್ಟ ನಾನು ನೈಲಾನ್ ಸಬ್ಬಕ್ಕಿನ ತಗೊಂಡನಿ. ಇವಾಗ ನಾನು ಒಂದು ಪಾತ್ರೆಕ್ಕೆ 2 ಸ್ಪೂನ್ ಅಷ್ಟು ಹಾಕೊಳಕತ್ತನ್ ನೋಡ್ರಿ. ಇದು ನಾನು ಜ್ಯೂಸ್ ಮಾಡ್ತಿರೋದು ಇಬ್ಬರಿಗೆ, ಸೊ ಆದ್ರಿಂದ 2 ಆದ್ರೆ ಕರೆಕ್ಟ್ ಆಕತಿ. ಆಮೇಲೆ ನೀವು ನೈಲಾನ್ ಸಬ್ಬಕ್ಕಿ ಇಲ್ಲ ಅಂತಂದ್ರೆ ಈ ರೀತಿ ಸಬ್ಬಕ್ಕಿನೂ ಕೂಡ ಯೂಸ್ ಮಾಡ್ಬೋದು. ಆದ್ರೆ ರಾತ್ರಿನ ನೆನೆಸ್ಬಿಟ್ಟು ಯೂಸ್ ಮಾಡ್ಕೋರಿ. ಇವಾಗ ಕುದಿಯೋದಕ್ಕೆ ನೀರು ಹಾಕೊಂಡ್ಬಿಟ್ಟು ಇದನ್ನ ನಾವು ಕುದಿಯೋದಕ್ಕೆ ಇಟ್ಕೊಂಡ್ಬಿಡೋಣ. ನಾವಿಲ್ಲಿ ನೈಲಾನ್ ಸಬ್ಬಕ್ಕಿನ ಯೂಸ್ ಮಾಡಿರೋದ್ರಿಂದ ಇದು ಜಾಸ್ತಿ ಹೊತ್ತು ಕುದಿಯೋದು ಕೂಡ ಟೈಮ್ ತಗೊಳಲ್ಲ. ಒಂದು 5 ನಿಮಿಷದಲ್ಲೆಲ್ಲ ಇದು ಟ್ರಾನ್ಸ್ಪರೆಂಟ್ ಆಗ್ಬಿಡ್ತತಿ. ಆದ್ರಿಂದ ನೀವು ಆದಷ್ಟು ಈ ಸಬ್ಬಕ್ಕಿನ ಯೂಸ್ ಮಾಡ್ಕೊರಿ. ಈ ಸಬ್ಬಕ್ಕಿ ಒಂದ್ಸಲ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ನೀವು ಈ ರೀತಿ ಸ್ಪೂನ್ಲೇನ ಕೈಯಾಡಿಸ್ತಾನೆ ಇರ್ಬೇಕು, ಇಲ್ಲ ಅಂತಂದ್ರೆ ಅದು ತಳ ಹಿಡಿದು ಬಿಡ್ತತಿ. ಆದ್ರಿಂದ ಒಂದ್ ಸ್ವಲ್ಪ ಹೊತ್ತಾಗಿಂದ ತಿರುಗಿಸ್ಕೊಂತ ಇರ್ರಿ. ನಾನಿಲ್ಲೇ ತೋರ್ಸಾಕತ್ತನ್ ನೋಡ್ರಿ, ಇದು ಟ್ರಾನ್ಸ್ಪರೆಂಟ್ ಆಗಿ ಬೆಂದತಿ. ಸೊ ಇವಾಗ ನಾನು ಇದು ರೆಡಿ ಆಗೈತಿ. ಅದಕ್ಕೆ ನಾನಿಲ್ಲೇ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸ್ಟವ್ನ ಆಫ್ ಮಾಡಾದ್ಮೇಲೆ ಒಂದು 2 ನಿಮಿಷ ಈ ರೀತಿ ಸ್ಪೂನ್ಲೇ ಮಿಕ್ಸ್ ಮಾಡ್ರಿ, ಇಲ್ಲ ಅಂತಂದ್ರೆ ಅದು ಅಂಟಂಟ್ ಥರ ಆಗ್ತತಿ. ಆದ್ರಿಂದ ನಾನಿಲ್ಲೇ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನೋಡ್ರಿ. ಇವಾಗ ಇದನ್ನ ನಾವೇನು ತಣ್ಣಗಾಗೋದಕ್ಕೆ ಏನು ಇಡೋದು ಬೇಡ, ಇಮಿಡಿಯೇಟ್ ಆಗಿ ನಾವು ಸೋಸ್ಕೊಂಡ್ಬಿಡೋಣ. ಮನೇಲಿ ಚಹಾ ಸೋಸೋದೇನಿರುತ್ತಲ್ಲ ಅದ್ರೊಳಗೆ ನಾನು ಹಾಕ್ಕೊಂಡು ಸೋಸ್ಕೊಳಕತ್ತೇನೆ ನೋಡ್ರಿ. ಮೊದ್ಲಿಗೆ ನಾನು ಅದೇನು ನಾವು ಕುದಿಸಿದ್ವಲ್ಲ ಅದನ್ನಷ್ಟ ಹಾಕ್ಕೊಂಡು ಈ ರೀತಿ ನಾನು ಸ್ಪೂನ್ಲೇ ಕೈಯಾಡಿಸ್ತಾ ಇರ್ತೇನೆ ನೋಡ್ರಿ. ಈ ರೀತಿ ನಾವು ಮಾಡೋದ್ರಿಂದ ಅದು ಕೆಳಗಡೆ ನಿಧಾನವಾಗಿ ಇಳಿತೈತಿ. ಆಮೇಲೆ ನಾನು ಅದಕ್ಕನ ಸ್ವಲ್ಪ ತಣ್ಣೀರನ್ನ ಎಕ್ಸ್ಟ್ರಾ ಹಾಕೊಳಕತ್ತೀನಿ. ಈ ರೀತಿ ಹಾಕೋದ್ರಿಂದ ಇದು ಉದ್ರಾಗಿ ಸಬ್ಬಕ್ಕಿ ಚೆನ್ನಾಗಿರ್ತತಿ. ಆದ್ರಿಂದ ಮೇಲ್ಗಡೆ ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ಬಿಟ್ರೆ ಅದು ಉದ್ರಾಗಿ ಚೆನ್ನಾಗಿ ಬರ್ತತಿ. ನಾನಿಲ್ಲೇ ಜ್ಯೂಸ್ ಮಾಡೋದಕ್ಕೆ ನಾನು ಇವಾಗೇನು ಸೋಸ್ ತಗೊಂಡನಲ್ಲ, ಕುದ್ದಿರುವಂಥ ಸಾಬೂದಾನ ಇದಷ್ಟೇ ಯೂಸ್ ಮಾಡ್ಕೊತೀನಿ. ಕೆಳಗಡೆ ಸೋಸಿರುವಂಥ ಗಂಜಿನ ನಾನಿಲ್ಲೇ ಬಳಸ್ಕೊಳಕತ್ತಿಲ್ಲ. ನೀವು ಬೇಕಂದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕೂಡ ಕುಡ್ಕೋಬಹುದು. ನಾನಿವಾಗ ಸೋಸಿರುವಂಥ ಸಾಬೂದಾನನ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಇತ್ತಾಗ ಕರ್ಬೂಜನನ್ನು ಕೂಡ ಇಲ್ಲೇ ಕಟ್ ಮಾಡ್ಕೊತಾನೆ ನೋಡ್ರಿ. ನಾನಿಲ್ಲೇ ಕರ್ಬೂಜನಿಂದ ಬೀಜಗಳನ್ನ ತೆಗೆದುಬಿಟ್ಕೊಳತೀನಿ. ಈ ಬೀಜ ಏನು ನೀವು ವೇಸ್ಟ್ ಮಾಡ್ಬೇಕಂತಿಲ್ಲ, ಇದರಿಂದ ಕೂಡ ಜ್ಯೂಸ್ನ ಮಾಡ್ತಾರ. ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಈ ಬೀಜನ ಬಳಸ್ಕೊಂಡು ಯಾವ ರೀತಿ ಜ್ಯೂಸ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತಾನಂತ. ಇವಾಗ ಕರ್ಬೂಜನನ್ನ ಕಟ್ ಮಾಡ್ಕೊಳಕತ್ತಾನ ನೋಡ್ರಿ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇದ್ರದ್ದೇನು ಬೆನ್ನಿರುತ್ತಲ್ಲ ಸಿಪ್ಪೆ, ಅದನ್ನ ನಾವು ನೀಟಾಗ ತಕೊಂಬಿಡೋಣಂತ. ಈ ರೀತಿ ಎಲ್ಲಾನು ತಕೊಂಬಿಡ್ರಿ. ನಾನಿಲ್ಲೇ ಬೀಜ ಮತ್ತು ಸಿಪ್ಪೆನ ಎರಡೂ ತಕೊಂಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾನೆ ನೋಡ್ರಿ. ಕಟ್ ಮಾಡಿರುವಂಥ ಈ ಕರ್ಬೂಜನಿನ ಪೀಸ್ಗಳನ್ನ ನಾನಿಲ್ಲೇ ಒಂದು ಜಾರ್ಗೆ ಹಾಕೊಳಕತ್ತಾನೆ ನೋಡ್ರಿ. ಈ ರೀತಿ ಎಲ್ಲಾನು ನಾನು ಒಂದು ಜಾರ್ಗೆ ಸೇರಿಸ್ಕೊಳಕತ್ತಾನೆ ಇಲ್ಲೇ. ಆಮೇಲೆ ಇದಕ್ಕೆ ನಾವು ಯಾವುದೇ ರೀತಿ ನೀರು ಹಾಕಬಾರ್ದು. ನೀರು ಹಾಕ್ಲಂಗ ನಾವು ಇದನ್ನ ರುಬ್ಕೋಬೇಕಾಗತ್ತೆ ನೋಡ್ರಿ. ನೀರು ಹಾಕಿದ್ರದು ತೆಳುವಾಗಿ ಆಗ್ತತಿ, ಟೇಸ್ಟ್ ಚೆನ್ನಾಗಿರಲ್ಲ. ನೀರು ಹಾಕ್ಲಂಗ ರುಬ್ಕೋರಿ, ಅವಾಗ ಪೇಸ್ಟ್ ಥರ ಕ್ರೀಮಿಯಾಗಿ ಚೆನ್ನಾಗಿ ಬರ್ತತಿ. ಆದ್ರಿಂದ ನೀರು ಹಾಕ್ಲಂಗ ನೀವು ರುಬ್ಕೋಬೇಕಾಗತ್ತೆ ನೋಡ್ರಿ. ಇವಾಗ ಇದನ್ನ ಎತ್ತಿ ಪಕ್ಕಕ್ಕೆ ಇಟ್ಬಿಡೋಣ. ನೆಕ್ಸ್ಟ್ ನಾನಿಲ್ಲೇ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಳಕತ್ತೇನೆ ನೋಡ್ರಿ. ನಾನಿಲ್ಲೇ ನಂದಿನಿ ಅವ್ರದ್ದು ಕೇಸರಿ ಪ್ಯಾಕೆಟ್ ಬರುತ್ತಲ್ಲ ಆ ಹಾಲನ್ನ ನಾನಿಲ್ಲೇ ಬಳಸ್ಕೊಂಡನಿ. ಅಂದ್ರೆ ನಾವಿಲ್ಲೇ ಗಟ್ಟಿ ಹಾಲನ್ನ ಇಲ್ಲೇ ಬಳಸ್ಕೋಬೇಕತ್ ನೋಡ್ರಿ. ನಾನಿಲ್ಲೇ ಒಟ್ಟ 1.5 ಕಪ್ನಷ್ಟು ಹಾಲನ್ನ ಇಲ್ಲೇ ಹಾಕೊಂಡನಿ. ಇವಾಗ ಇದನ್ನ ಚೆನ್ನಾಗಿ ಒಂದ್ಸಲ ಒಂದು ಕುದಿ ಬರೋವರೆಗೂ ಇದನ್ನ ಕುದಿಸ್ಕೊಂಬಿಡೋಣ ಅಂತ. ನಾವು ಗಟ್ಟಿ ಹಾಲು ಬಳಸೋದ್ರಿಂದ ಇದು ಜ್ಯೂಸು ಚೆನ್ನಾಗಿರ್ತತಿ. ನೀವು ತೆಳುವಾಗಿ ಅಥವಾ ಜಾಸ್ತಿ ನೀರು ಹಾಕಿ ಮಾಡೋದ್ರಿಂದ ಚೆನ್ನಾಗಿರಲ್ಲ. ಆದ್ರಿಂದ ಗಟ್ಟಿ ಹಾಲನ್ನ ನೀವು ಬಳಸ್ಕೋರಿ. ನಾನಿಲ್ಲೇ ಇನ್ನೊಂದು ಕಡೆ 1 ಕಪ್ ಒಳಗೆ ಅರ್ಧ ಕಪ್ನಷ್ಟು ಹಾಲು ಹಾಕ್ಕೊಂಡು ಅದಕ್ಕನ ಒಂದು ದೊಡ್ಡ ಸ್ಪೂನಲ್ಲೇ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಂಡನ್ ನೋಡ್ರಿ. ಸೇರಿಸ್ಕೊಂಡು ಇದನ್ನ ಯಾವುದೇ ರೀತಿ ಗಂಟಿರಬಾರ್ದು, ಇದು ಆ ರೀತಿ ಇದನ್ನ ನೀಟಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಿಮ್ಮ ಕಡೆ ಕಸ್ಟರ್ಡ್ ಪೌಡರ್ ಇಲ್ಲ ಅಂತಂದ್ರೆ ಅಥವಾ ಯಾವ್ದಾದ್ರು ಬೇರೆ ಫ್ಲೇವರ್ ಇದ್ರೆ ಅದನ್ನು ಕೂಡ ನೀವು ಬಳಸ್ಕೋಬಹುದು. ನಾನಿಲ್ಲೇ ವೆನಿಲಾ ಫ್ಲೇವರ್ನ ಕೂಡ ಬಳಸ್ಕೊಂಡನಿ. ಆಮೇಲೆ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಇದು ಕ್ರೀಮಿಯಾಗಿ ಬರ್ತದೆ ಅನ್ನೋದಕ್ಕಷ್ಟ ನಾವು ಕಸ್ಟರ್ಡ್ ಪೌಡರ್ನ ಹಾಕೋದು. ಆಮೇಲೆ ಫ್ಲೇವರು ಅಷ್ಟೇ ಚೆನ್ನಾಗಿರ್ತತಿ, ಇದ್ರ ಹಾಕೋರಿ. ಇಲ್ಲ ಅಂತಂದ್ರೆ ನೀವು ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು. ಇವಾಗ ಇದು ಹಾಲು ಕೂಡ ಇಲ್ಲೇ ಚೆನ್ನಾಗಿ ಕುದ್ದತ್ ನೋಡ್ರಿ. ಅದಕ್ಕೆ ನಾನು ಸ್ವಲ್ಪ ಈ ರೀತಿ ನಾನು ಸ್ವಲ್ಪ ಹಾಕೊಂತ ಇದನ್ನ ಕಲಿಸ್ಕೊಂತ ಇರ್ತಾನೆ ನೋಡ್ರಿ. ಯಾಕಂದ್ರೆ ನಾವು ಈ ಕಸ್ಟರ್ಡ್ ಪೌಡರ್ನ ಹಾಕಿದ್ಗುಸ್ಕೆ ಬೇಗ ಗಂಟಾಗ್ತತೆ ಅದು. ಆದ್ರಿಂದ ಕೈ ಬಿಡ್ಲಂಗ ಇದನ್ನ ಕಂಟಿನ್ಯೂಸ್ ಆಗಿ
ಆಗಿ ತಿರ್ಗಿಸ್ಕೊಂತಾನೆ ಇರ್ರಿ. ಈ ರೀತಿ ಒಂದು 2 ನಿಮಿಷ ನಾನು ಕುದಿಸ್ಕೊಂಡು ಇಟ್ಕೊಂಡನಿ. ಆಮೇಲೆ ನಾವೇನು ಕರ್ಬೂಜನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಿಧಾನಕ್ಕೆ ಸ್ವಲ್ಪ ಹಾಕೋಂತ ಈ ರೀತಿ ತಿರ್ಗಿಸ್ಕೊಂತಾನೆ ಇರ್ಬೇಕತ್ ನೋಡ್ರಿ. ನಾನಿಲ್ಲೇ ಅರ್ಧ ಹೋಳಷ್ಟು ಕರ್ಬೂಜನ್ನ ತಗೊಂಡನಿ. ನೀವು ಬೇಕಂದ್ರೆ ಒಂದು ಇಡೇದು ಕೂಡ ಇಡೇ ದೊಡ್ಡ ಕರ್ಬೂಜನನ್ನು ಕೂಡ ನೀವು ಇಲ್ಲೇ ಬಳಸ್ಕೋಬಹುದು. ಆದ್ರೆ ಹಾಲಿನ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. 1.5 ಕಪ್ಗೆ ನೀವು ದೊಡ್ಡ ಕರ್ಬೂಜನ್ ಬಳಸಿದ್ರೆ ಅದು ಬ್ಯಾಲೆನ್ಸ್ ಆಗಲ್ಲ, ಗಟ್ಟಿ ಆಗ್ತತಿ. ಅದು ತೆಳುವಾಗಿರ್ಬೇಕಂದ್ರೆ ಹಾಲಿನ ಕ್ವಾಂಟಿಟಿನ ನೀವು ಜಾಸ್ತಿ ಮಾಡಬೇಕಾಗತ್ತೆ ಅಷ್ಟೇ. ಇವಾಗ ಒಂದು 2 ನಿಮಿಷ ಕರ್ಬೂಜನ್ ಹಾಕಿ ಕುದಿಸಾದ್ಮೇಲೆ ನಾನು ಇದಕ್ಕೆ ಸಕ್ಕರೆನ ಸೇರಿಸ್ಕೊಳತ್ತೇನೆ ನೋಡ್ರಿ. ನಾನಿಲ್ಲೇ ಒಟ್ಟು 3 ಸ್ಪೂನ್ ಅಷ್ಟು ಸಕ್ಕರೆನ ಸೇರಿಸ್ಕೊಂಡನಿ. ಆಮೇಲೆ ಇದಕ್ಕನ ಇವಾಗ ನಾನು 2 ಸ್ಪೂನ್ ಅಷ್ಟು ಹಾಲಿನ ಪುಡಿನ ಹಾಕೊಳಕತ್ತೇನೆ ನೋಡ್ರಿ. ಹಾಲಿನ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತತಿ. ಒಂದ್ ವೇಳೆ ಹಾಲಿನ ಪುಡಿ ಇಲ್ಲ ಅಂತಂದ್ರೆ ಕಂಡೆನ್ಸ್ ಮಿಲ್ಕ್ ಅಂತಾರಲ್ಲ ಅದು ಇದ್ರೂ ಕೂಡ ನೀವು ಅದನ್ನು ಕೂಡ ಇಲ್ಲೇ ಸೇರಿಸ್ಕೋಬಹುದು. ಈ ರೀತಿ ನಾವು ಹಾಲಿನ ಪುಡಿ ಮತ್ತು ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಫ್ಲೇವರ್ ಅಂಗಡಿ ಶಾಪ್ ಒಳಗೆ ಸಿಗುತ್ತಲ್ಲ ಅದೇ ರೀತಿ ತುಂಬಾ ಚೆನ್ನಾಗಿರ್ತತಿ. ಆದ್ರಿಂದ ಇದ್ರ ಸೇರಿಸ್ಕೋರಿ. ನಾನಿಲ್ಲೇ ಹಾಲಿನ ಪುಡಿ ಹಾಕಿಂದ ಮತ್ತೊಂದು ನಿಮಿಷ ಕುದಿಸ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಇಟ್ಕೊಂತಾನೆ ನೋಡ್ರಿ. ಈಗ ಇದು ಸ್ವಲ್ಪ ತಣ್ಣಗಾಗ್ಬೇಕು, ಬಿಸಿ ಇದ್ರೆ ಚೆನ್ನಾಗಿರಲ್ಲ. ಇವಾಗ ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾವೇನ್ ಸಬ್ಬಕ್ಕಿನ ಇಟ್ಕೊಂಡಿದ್ವಲ್ಲ ಸೋಸ್ಬಿಟ್ಟು ಅದನ್ನ ಸೇರಿಸ್ಕೊಳಕತ್ತನ್ ನೋಡ್ರಿ. ಸಬ್ಬಕ್ಕಿನೂ ಅಷ್ಟೇ ನೀವು ಜಾಸ್ತಿ ಕ್ವಾಂಟಿಟಿನೂ ಕೂಡ ಬಳಸ್ಕೋಬಹುದು. ತಿನ್ಲಿಕ್ಕೆ ಮಧ್ಯದಲ್ಲಿ ತುಂಬಾ ಚೆನ್ನಾಗಿರ್ತತಿ. ಇವಾಗ ನಾನಿಲ್ಲೇ ಒಂದು 5 ರಿಂದ 6 ಬಾದಾಮಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಳತನ್ ನೋಡ್ರಿ. ನಿಮ್ ಕಡೆ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಐತಲ್ಲ ಅದನ್ನ ನೀವು ಸೇರಿಸ್ಕೋಬಹುದು. ಇವಾಗ ಇದನ್ನ ನೀಟಾಗ ಸಬ್ಬಕ್ಕಿ ಎಲ್ಲ ಹೊಂದ್ಕೋಬೇಕು. ಆ ರೀತಿ ನಾವು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ ನೋಡ್ರಿ. ನಾನಿಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡನಿ ಇದನ್ನ. ಇವಾಗ ರೆಡಿ ಆಯ್ತು ನೋಡ್ರಿ ನಮ್ದು ಹೆಲ್ದಿ ಆಗಿರುವಂತ ಜ್ಯೂಸ್. ಇದಕ್ಕನ ಇದು ಬಿಸಿ ಇದ್ರವಾಗ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಐಸ್ ಕ್ಯೂಬ್ನ ಸೇರಿಸ್ಕೊಳಕತ್ತೀನಿ. ನೀವು ಇದಕ್ಕೆ ಏನೇ ಆ್ಯಡ್ ಮಾಡೋದಾದ್ರೂ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನೀವು ಸೇರಿಸ್ಕೋಬೇಕು ನೋಡ್ರಿ. ಸಬ್ಬಕ್ಕಿ, ಡ್ರೈ ಫ್ರೂಟ್ಸ್, ಐಸ್ ಕ್ಯೂಬ್ ಎಲ್ಲ ತಣ್ಣಗಾದ್ಮೇಲೆ ನೀವು ಸೇರಿಸ್ಕೊಂಡ್ರು ತುಂಬಾ ಚೆನ್ನಾಗಿರ್ತತಿ. ಇವಾಗ ಈ ಜ್ಯೂಸ್ನ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್. ನಾನಿಲ್ಲೇ ತೋರ್ಸಾತನ ನೋಡ್ರಿ. ಇದ್ರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ಕಟ್ ಮಾಡ್ಕೊಂಡು ಸೇರಿಸ್ಕೊಳಕತ್ತೀನಿ. ಮೇಲ್ಗಡೆ ಗುಲಾಬಿ ಎಲೆಗಳನ್ನ ಸ್ವಲ್ಪ ಹಾಕೊಂಡನಿ ಗಾರ್ನಿಶಿಂಗ್ ಅಂತೇಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಹೆಲ್ದಿ ಆಗಿರೋ ಜ್ಯೂಸ್ನ ಮಾಡೋದಂತ ಹೇಳ್ಬಿಟ್ಟು. ಖಂಡಿತ ಇದನ್ನ ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರಾ, ಅಷ್ಟು ಚೆನ್ನಾಗಿರ್ತತಿ. ನೀವು ನೋಡ್ತಿರ್ಬೋದು ಏನ್ ಸಖತ್ತಾಗಿ ಬಂದತ್ ಅಂತ ಹೇಳಿ. ನಾನಿಲ್ಲೇ ಸ್ಪೂನ್ಲೇ ತೋರಿಸ್ತಾರೆ ನೋಡ್ರಿ ಎಷ್ಟು ಕ್ರೀಮಿಯಾಗಿ ಬಂದದಂತೇಳಿ. ನಾವು ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಇದು ಕ್ರೀಮಿ ಟೆಕ್ಸ್ಚರ್ ಬಂದಿರ್ತತಿ. ಟೇಸ್ಟು ಅಷ್ಟು ಸೂಪರ್ ಆಗಿರ್ತತಿ. ಜ್ಯೂಸ್ ಅಂಗಡಿಯೊಳಗೆ ಸಿಗುತ್ತಲ್ಲ ಸ್ಮೂದಿ ಥರ ಹಂಗೆ ಇರ್ತತಿ ಟೇಸ್ಟ್. 1 ಗ್ಲಾಸ್ ಕುಡಿದ್ರೆ ಸಾಕು ನಿಮ್ಗೆ ಹೊಟ್ಟೆ ಫುಲ್ ಅನಿಸ್ತತಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತೇಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ.